ಗಗನಚುಕ್ಕಿ ಜಲಪಾತೋತ್ಸವ 2 ದಿನಗಳ ಅದ್ದೂರಿ ಸಂಭ್ರಮ ಯಶಸ್ವಿಯಾಗಿ ನಡೆಯಿತು. ಗಗನಚುಕ್ಕಿ ಜಲಪಾತೋತ್ಸವ 2024ನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದ ಜನರ ಆರ್ಥಿಕ ಪ್ರಗತಿ, ಸಾಮಾಜಿಕ ನ್ಯಾಯ ಮತ್ತು ನಾಡಿನ ಸಮಗ್ರ ಪ್ರಗತಿ ವಿಚಾರದಲ್ಲಿ ರಾಜಿಯೇ ಇಲ್ಲ. ರಾಜ್ಯದ ಎಲ್ಲಾ ಜಾತಿ, ಎಲ್ಲಾ ವರ್ಗ, ಎಲ್ಲಾ ಧರ್ಮದ ಜನರಿಗೆ ಆರ್ಥಿಕ ಶಕ್ತಿ ಕೊಡುವುದು ನಮ್ಮ ಗುರಿಯಾಗಿದೆ. ನಾವು ಜಾರಿ ಮಾಡಿರುವ 5 ಯೋಜನೆಗಳು ಎಲ್ಲಾ ಜಾತಿಯ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ತಲುಪಿಸುತ್ತಿದ್ದೇವೆ ಎಂದರು. ಗಗನಚುಕ್ಕಿ, ಬರಚುಕ್ಕಿ ಜಲಪಾತಗಳನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭಿವೃದ್ಧಿಗೊಳಿಸಲಾಗುತ್ತೆ. ಅಗತ್ಯವಿದ್ದಷ್ಟು ಹಣ ನೀಡಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸಲಾಗುತ್ತೆ ಎಂದರು. ರಾಜ್ಯದಲ್ಲಿ ಹೊಸ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತರುತ್ತಿದ್ದೇವೆ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಅಗತ್ಯವಾದ ಆಕರ್ಷಕವಾದ 100 ಸ್ಥಳಗಳಿವೆ. ಇವುಗಳ ಬೆಳವಣಿಗೆಗೆ ಎಷ್ಟು ಬೇಕಾದರೂ ಹಣ ಕೊಡೋದಕ್ಕೆ ಸರ್ಕಾರ ಸಿದ್ಧವಿದೆ ಎಂದರು. ಪ್ರವಾಸೋದ್ಯಮ ಶಕ್ತಿ ಕರ್ನಾಟಕದಲ್ಲಿದೆ. ಅನೇಕ ರಾಷ್ಟ್ರಗಳು ಇವತ್ತು ದೇಶದಲ್ಲಿ, ಜಗತ್ತಿನಲ್ಲಿ ಪ್ರವಾಸೋದ್ಯಮದಿಂದ ಬೇಕಾದಷ್ಟು ಆದಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕರ್ನಾಟಕದಲ್ಲೂ ಕೂಡ ಪ್ರವಾಸೋದ್ಯಮ ಬೆಳೆಸಲಿಕ್ಕೆ ಪೂರಕವಾದಂಥ ಎಲ್ಲ ಪ್ರಕೃತಿ ದತ್ತವಾದಂಥ ಜಾಗಗಳಿದ್ದಾವೆ. ಅಂಥ ಜಾಗಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಾನು ಎಚ್.ಕೆ. ಪಾಟೀಲ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಪ್ರವಾಸೋದ್ಯಮ ಹೊಸ ನೀತಿಯನ್ನು ಜಾರಿಗೆ ತರಬೇಕು. ನಮ್ಮ ಸರ್ಕಾರ ಪ್ರವಾಸೋದ್ಯಮ ಬೆಳವಣಿಗೆಗೆ ಎಷ್ಟು ಖರ್ಚಾಗ್ತದೆ ಅಷ್ಟೂ ಖರ್ಚನ್ನು ಕೂಡ ನಾವು ಭರಿಸಲಿಕ್ಕೆ ತಯಾರಾಗಿದ್ದೇವೆ. ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಎಚ್.ಕೆ. ಪಾಟೀಲ್ರು ಕೂಡ ಒಪ್ಕೊಂಡಿದ್ದಾರೆ. ಹೊಸ ಪಾಲಿಸಿಯನ್ನ, ಯೋಜನೆಯನ್ನು ತರಬೇಕು, ಹೊಸ ನೀತಿಯನ್ನು ತರಬೇಕು, ಪ್ರವಾಸೋದ್ಯಮ ನೀತಿಯನ್ನು ಮಾಡಬೇಕು. ಆ ಮೂಲಕ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ there is a potential for the development of the tourism in Karnataka. ಸೊ ಅದಕ್ಕೆ ಎಲ್ಲ ಸಹಾಯವನ್ನು ಸರ್ಕಾರ ಮಾಡಲಿಕ್ಕೆ ತಯಾರಾಗ್ತದೆ. ನಾವು ಇದರಿಂದಲೇ ಬದುಕಬೇಕು ಅಂತ ಅಲ್ಲ. ಕರ್ನಾಟಕ ತೆರಿಗೆ ಕೊಡೋದ್ರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. 2ನೇ ಸ್ಥಾನದಲ್ಲಿ ತೆರಿಗೆ ಕೊಡ್ತಾ ಇರ್ತಕ್ಕಂಥ ರಾಜ್ಯ. ಅದರಿಂದ ಪ್ರವಾಸೋದ್ಯಮದಲ್ಲಿ ಬರ್ತಕ್ಕಂಥ ಆದಾಯದಿಂದಲೇ ಕರ್ನಾಟಕ ರಾಜ್ಯವನ್ನು ನಡೆಸಬೇಕು ಅಂತಲ್ಲ, ಆದರೆ ಪ್ರವಾಸೋದ್ಯಮದ ಬೆಳವಣಿಗೆಗೆ ಎಲ್ಲಕ್ಕ ಪೂರಕವಾದಂಥ, ಪ್ರಕೃತಿ ದತ್ತವಾದಂಥ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಕೇರಳದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನರೇಂದ್ರ ಸ್ವಾಮಿಯವರು ಅವರ ಕ್ಷೇತ್ರದಲ್ಲಿ ಈ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನಮ್ಮ ಎಲ್ಲರನ್ನೂ ಕೂಡ ಇಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗಗನಚುಕ್ಕಿ ಜಲಪಾತಕ್ಕೆ ಹಾಕಿದ್ದ ವಿಶೇಷ ದೀಪಾಲಂಕಾರ, ಲೇಸರ್ ಲೈಟ್ ಪ್ರದರ್ಶನ, ಪ್ರಕೃತಿ ಸೌಂದರ್ಯದ ಜೊತೆಗೆ ವರ್ಣರಂಜಿತ ವಿದ್ಯುತ್ ದೀಪಾಲಂಕಾರ, ಲೇಸರ್ ಶೋ ನೋಡಿ ಕಣ್ತುಂಬಿಕೊಂಡ್ರು. ಪ್ಲಾಸ್ಟಿಕ್ ಬಳಕೆಯನ್ನು ಹೆಚ್ಚಿಸುವುದರ ಮಂಡ್ಯ ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ಎಲ್ಲ ಸೌಲಭ್ಯಗಳಿಗೆ
ಬನ್ನಿ, ರಾಜ್ಯದ ಈ ಸೊಬಗಿಗೆ ಕಾವೇರಿ ನದಿಯೇ ಸಾಕು. ಗಗನಚುಕ್ಕಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಆರೋಗ್ಯ ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿ ಶಿವನ ಸಮುದ್ರದ ಬಳಿ ನೆಲೆ ಹೊಂದಿದೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವರಾದ ಚಲುವರಾಯಸ್ವಾಮಿ, ಶಾಸಕರುಗಳಾದ ಮಾಗಡಿ ಬಾಲಕೃಷ್ಣ, ಕೊಳ್ಳೇಗಾಲ ಕೃಷ್ಣಮೂರ್ತಿ, ಹನೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯರಾದ ಸುದಾಮ್ ದಾಸ್, ಪ್ರಕಾಶ್ ರಾಠೋಡ್, ದಿನೇಶ್ ಗೂಳಿಗೌಡ, ಹಿರಿಯ ಐಪಿಎಸ್ ಅಧಿಕಾರಿಗಳಾದ ಅರುಣ್ ಚಕ್ರವರ್ತಿ, ನಂಜುಂಡಸ್ವಾಮಿ ಮತ್ತು ಮುಖಂಡರಾದ ಮಳವಳ್ಳಿ ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ, 515ನೇ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯುತ್ಸವ ಕಾರ್ಯಕ್ರಮ, ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿ ಸೇವಾರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಆದರ್ಶ ಒಕ್ಕಲಿಗ ದಂಪತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮೈಸೂರಿನ ಕಲಾಮಂದಿರದಲ್ಲಿ ನಡೆಯಿತು. ಗಣ್ಯರು ನಾಡಪ್ರಭು ಶ್ರೀ ಕೆಂಪೇಗೌಡ ಹಾಗೂ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪದ್ಮಭೂಷಣ ಈ ಯುಗ ಕಂಡಂತಹ ಶ್ರೇಷ್ಠ ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳಿಗೆ ಜೈ ಶ್ರೀ ಗುರುದೇವ್. ಮೈಸೂರು ಶಾಖೆಯ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಶ್ರೀ 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 ಸೋಮೇಶ್ವರನಾಥ ಸ್ವಾಮೀಜಿ ಮಾತನಾಡಿ, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವ ಒಕ್ಕಲಿಗರು ಸಂಘದ ಅಸ್ಮಿತೆಯನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಬದುಕೋಣ, ಶಕ್ತಿ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸೋಣ ಎಂದರು. ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿ ಅವರು ಹಾಕಿಕೊಟ್ಟ ಮಹಾವೀರ ವೃಕ್ಷ ಇಂದು ಹೆಮ್ಮರವಾಗಿ ಬೆಳೆದಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬಂದು ಸಮಾಜದ ಸುಧಾರಣೆಗೆ ಕಂಕಣಬದ್ಧರಾಗಿದ್ದೇವೆ ಎನ್ನುವಂತಹ ಹೇಳಿಕೆ ಕೊಡುವಂತಹ ನಿಟ್ಟಿನಲ್ಲಿ ಪ್ರಮಾಣ ಮಾಡಿರುವುದು ಹೆಮ್ಮೆಯ ವಿಷಯ ಎಂದರು. ರಾಜ್ಯದ ಮೂಲೆ ಮೂಲೆಯಿಂದ ಒಕ್ಕಲಿಗ ಸಂಘದ ಒಂದು ಸ್ಥಿತಿಯನ್ನು ನಾವು ಹೆಚ್ಚಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬಂದಿರುವಂಥ ಎಲ್ಲ ಹೀಗೆ ಮತ್ತೆ ಸಹನಾಭವತು ಸಹನೋ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಋಷಿಗಳೇ ಹೇಳ್ತಾರೆ, ನಾವೆಲ್ಲರೂ ಒಟ್ಟಾಗಿ ಸೇರೋಣ, ಒಟ್ಟಾಗಿ ಬದುಕೋಣ, ಒಟ್ಟಾಗಿ ನಮ್ಮ ತೇಜಸ್ಸನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಣ, ಶಕ್ತಿ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಣ. ಜೊತೆಯಲ್ಲಿ ಮತ್ತು ಮುಂದೆ ಹೇಳ್ತಾರೆ, ಮಾ ವಿದ್ವಿಷಾವಹಿ, ನಾವೊಬ್ಬೊಬ್ಬರು ಕೂಡ ಎಲ್ಲ ದ್ವೇಷ ಭಾವನೆಗಳನ್ನು ಮರೆತು ನಾವು ಒಟ್ಟಾಗಿ ಬಾಳೋಣ ಅನ್ನುವಂಥ ಒಂದು ಋಷಿವಾಣಿ. ಅಂತಹ ಋಷಿವಾಣಿಯನ್ನು ಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳು ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಅವರ ಜೀವನದ ಉದ್ದಕ್ಕೆ ನಮ್ಮ ನಾಡಿನಲ್ಲಿ ಬಿತ್ತು ಹೋಗಿದ್ದಾರೆ. ಅದರ ಫಲವಾಗಿ ಇವತ್ತು ಸಸಿಯಾಗಿ ಅಂದು ದೊಡ್ಡ ವೃಕ್ಷವಾಗಿ ಫಲ ಕೊಡುವಂಥ ಒಂದು ಗಳಿಗೆ ಇದಾಗಿದೆ. ಬಹುಪಾಲು ಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಹಾಕ್ಕೊಟ್ಟಂಥ ಒಂದು ಏನು ಈ ಮಾವಿನ ವೃಕ್ಷ ಈ ರೀತಿ ಬೆಳೆದಿದೆ. ಇವತ್ತು ಎಲ್ಲ ಮೂಲೆ ಮೂಲೆಯಿಂದ ಬಂದು ನಾವು ಒಟ್ಟಾಗಿದ್ದೇವೆ, ನಾವೆಲ್ಲರೂ ಸಮಾಜದ ಸುಧಾರಣೆಗೆ ನಾವು ಕಂಕಣ ಬದ್ಧರಾಗಿದ್ದೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡೋದರಲ್ಲಿ ಒಂದು ಪ್ರಮಾಣವನ್ನು ಮಾಡೋ ನಿಟ್ಟಿನಲ್ಲಿ ನಾವು ದಿಟ್ಟತ್ವವನ್ನು ಇಟ್ಟಿದ್ದೇವೆ. ಅದು ಹೆಮ್ಮೆ ಆಗ್ತದೆ. ನಂತರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು.
ಇದೇ ಸಂದರ್ಭದಲ್ಲಿ ಸಮುದಾಯದ ರೈತರಿಗೆ 1001 ತೆಂಗಿನ ಸಸಿಯನ್ನು ವಿತರಣೆ ಮಾಡಲಾಯಿತು. ವೇದಿಕೆಯಲ್ಲಿ ರೇಷ್ಮೆ ಸಚಿವ ಕೆ ವೆಂಕಟೇಶ್, ಶಾಸಕ ಕೆ ಹರೀಶ್ ಗೌಡ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಅಶ್ವಥ್ ನಾರಾಯಣ, ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ, ಸಿಪಿ ಯೋಗೇಶ್ವರ್, ರಾಜ್ಯಾಧ್ಯಕ್ಷರಾದ ಸಿಜಿ ಗಂಗಾಧರ್ ಸೇರಿದಂತೆ ಎಲ್ಲಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಕುಲಬಾಂಧವರು ಹಾಜರಿದ್ದರು. ಕಾರ್ಯಕ್ರಮವು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಹಿಂಭಾಗದಿಂದ ಕಲಾಮಂದಿರದವರೆಗೆ ಕಲಾ ತಂಡಗಳೊಂದಿಗೆ ಬೆಳ್ಳಿ ರಥೋತ್ಸವದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಭವ್ಯ ಮೆರವಣಿಗೆ ನಡೆಯಿತು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಸೆಪ್ಟೆಂಬರ್ 15ರಂದು ಆಚರಿಸ್ತಾ ಇದ್ದು, ಮಕ್ಕಳಿಗೆ, ಸಾರ್ವಜನಿಕರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ತಿಳಿಸಿದರು. ಅವರು ಇಂದು ಮಂಡ್ಯ ಮಿಮ್ಸ್ನ ಆವರಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದರು. 1997ರ ಸೆಪ್ಟೆಂಬರ್ 15ರಂದು ವಿಶ್ವಸಂಸ್ಥೆಯು ವಿಶ್ವ ಪ್ರಜಾಪ್ರಭುತ್ವ ದಿನವೆಂದು ತೀರ್ಮಾನಿಸಿ ಘೋಷಣೆ ಮಾಡಿತು. ತದನಂತರ 2007ರಲ್ಲಿ ಎಲ್ಲಾ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸುವುದಾಗಿ ಸಹಿ ಹಾಕಿ ಒಪ್ಪಂದ ಮಾಡಿಕೊಂಡವು ಎಂದರು. ಕರ್ನಾಟಕ ಸರ್ಕಾರ ಈ ವರ್ಷ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸುವುದಾಗಿ ತಿಳಿಸಿತು. ಆದ್ದರಿಂದ ಈ ದಿನ ನಮ್ಮ ರಾಷ್ಟ್ರಕ್ಕೆ ಹಾಗೂ ಪ್ರಜಾಪ್ರಭುತ್ವ ಇರುವಂತಹ ಎಲ್ಲಾ ರಾಷ್ಟ್ರಗಳಿಗೂ ಪವಿತ್ರವಾದ ದಿನವಾಗಿದೆ ಎಂದರು. ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮೂಡಿಸಿದಂತಹ ಜಿಲ್ಲಾಡಳಿತ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ತಿಳಿಸಿದರು. ಅಸ್ತಿತ್ವಕ್ಕೆ ಯಾವ ರಾಷ್ಟ್ರಗಳು ಬಂದವು ಅವೆಲ್ಲವೂ ಸಹ ಇವತ್ತು ಪ್ರಜೆಗಳೇ ಅತ್ಯಂತ ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ಮಾತಿಗೆ, ಅವರ ಹೋರಾಟಕ್ಕೆ ಬೆಲೆ ಸಿಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ. ಅಂತ ಒಂದು ದಿನವನ್ನ 1997ರಲ್ಲಿ ವಿಶ್ವಸಂಸ್ಥೆ ತೀರ್ಮಾನವನ್ನು ತಗೊಳ್ಳುತ್ತೆ. ಸೆಪ್ಟೆಂಬರ್ 15 ವಿಶ್ವ ಪ್ರಜಾಪ್ರಭುತ್ವದ ದಿನ ಅಂತೇಳಿ ಘೋಷಣೆಯನ್ನ ಮಾಡುತ್ತೆ. ಅದಾದ ನಂತರ 2007ರಲ್ಲಿ ಪ್ರಜಾಪ್ರಭುತ್ವದ ಎಲ್ಲ ರಾಷ್ಟ್ರಗಳು ಸೇರಿ ಸಹಿ ಹಾಕಿ ನಾವು ಸೆಪ್ಟೆಂಬರ್ 15ರಂದು ಪ್ರಜಾಪ್ರಭುತ್ವ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಸಹಿಯನ್ನು ಸಹ, ಒಪ್ಪಂದವನ್ನು ಸಹ ಮಾಡುತ್ತೆ. ಅದಾದ ಮೇಲೆ ಕಾರಣಾಂತರ ಅನೇಕ ವರ್ಷಗಳಿಂದ ಕೆಲವು ಕಡೆ ನಡೆಯುತ್ತೆ, ಕೆಲವು ಸಾಂಕೇತಿಕವಾಗಿ ನಡೆಯುತ್ತೆ. ಆದರೆ ನಮ್ಮ ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಸಚಿವರಾದಂತಹ ಮಹದೇವಪ್ಪನವರು ಇದನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ನಾವು ಆಚರಣೆ ಮಾಡಬೇಕಿನ್ನು ಮುಂದೆ ಪ್ರಜಾಪ್ರಭುತ್ವದ ಅಸ್ತಿತ್ವವ ಇರ್ತಕ್ಕಂಥ ನಾವೆಲ್ಲರೂ ಪ್ರಜಾಪ್ರಭುತ್ವದ ಬಗ್ಗೆ ಜನರಿಗೆ ಹೆಚ್ಚಿನ ಅರಿವಿನ ಮೂಡಿಸಬೇಕು. ಪ್ರಜೆಗಳಿಂದ ಪ್ರಜಾಪ್ರತಿನಿಧಿಗಳು ಆಯ್ಕೆ ಆಗ್ತಕ್ಕಂಥದ್ದು. ಇವತ್ತು ಯಾವುದೇ ಸರ್ಕಾರ ರಚನೆ ಆಗಬೇಕಾದ್ರೆ ಅದು ಜನರು ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ. ಅದನ್ನ ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ತಿಳಿಸಿದಾಗ ಮಾತ್ರ ಜನಪ್ರತಿನಿಧಿಗಳ ಆಯ್ಕೆನಲ್ಲಿ ಅವರದು ತೀರ್ಮಾನ ಎಷ್ಟರ ಮಟ್ಟಿಗೆ ಅದರ ಪ್ರಯೋಜನ, ಅದರ ಪ್ರಾಮುಖ್ಯತೆ ಅನ್ನೋದನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು ಸಂವಿಧಾನ ಕೊಟ್ಟಂತ ನಮ್ಮ ಅಂಬೇಡ್ಕರ್ ಅವರು. ಇದೆಲ್ಲವೂ ಸಹ ಸಂಪೂರ್ಣವಾಗಿ ಯಶಸ್ಸನ್ನ ಕಾಣಬೇಕಾದ. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಭಾರತದ ಸಂವಿಧಾನದ ಪೀಠಿಕೆಯನ್ನ ಬೋಧಿಸಿದರು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ,
ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಮೈ ಶುಗರ್ ಸಕ್ಕರೆ ಕಂಪನಿಯ ಅಧ್ಯಕ್ಷ ಸಿಡಿ ಗಂಗಾಧರ್, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ರೆಡ್ ಕ್ರಾಸ್ ಸಂಸ್ಥೆಯ ಡಾ ಮೀರಾ ಶಿವಲಿಂಗಯ್ಯ ಅವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಶುಗರ್ ಸಿಟಿ ಅಲಯನ್ಸ್ ಸಂಸ್ಥೆ ಜಿಲ್ಲೆ 268 ಎಸ್ ಮಂಡ್ಯ ವತಿಯಿಂದ ರಾಷ್ಟ್ರೀಯ ಅಭಿಯಂತರರ ದಿನ ಹಾಗೂ ಸರ್ ಎಂವಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಕಾವೇರಿ ಉದ್ಯಾನವನದಲ್ಲಿರುವ ಸರ್ ಎಂವಿ ಪ್ರತಿಮೆ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜಗತ್ತಿಗೆ ಎಂಜಿನಿಯರ್ಗಳ ಕೊಡುಗೆ ಅತ್ಯಮೂಲ್ಯ. ಎಂಜಿನಿಯರ್ಗಳ ದಿನವು ಪ್ರಪಂಚದಾದ್ಯಂತ ಕೊಡುಗೆಗಳು ಮತ್ತು ಸಾಧನೆಗಳನ್ನು ಗೌರವಿಸಲು ಮೀಸಲಾದ ವಾರ್ಷಿಕ ಆಚರಣೆಯಾಗಿದೆ. ರಾಷ್ಟ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಗಳನ್ನು ಹೆಸರುವಾಸಿಯಾದ ಪ್ರಸಿದ್ಧ ಭಾರತೀಯ ಎಂಜಿನಿಯರ್ ಮತ್ತು ರಾಜನೀತಿಜ್ಞ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಸ್ಮರಿಸುವುದು ಅತ್ಯವಶ್ಯಕ. ಭಾರತೀಯ ಎಂಜಿನಿಯರಿಂಗ್ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1912ರಿಂದ 1918ರವರೆಗೆ ಮೈಸೂರಿನ ದಿವಾನರಾಗಿದ್ದರು. ವಾಸ್ತವವಾಗಿ ಅವರು ಮೈಸೂರಿನ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ರೂವಾರಿಗಳಲ್ಲೂ ಒಬ್ಬರು. ಹೈದರಾಬಾದ್ನ ನಗರದ ಪ್ರವಾಹ ಸಂರಕ್ಷಣಾ ವ್ಯವಸ್ಥೆಯ ಮುಖ್ಯ ವಿನ್ಯಾಸಕರಾಗಿಯೂ ಇವರು ಜನಪ್ರಿಯರು. ಒಳಚರಂಡಿ ವ್ಯವಸ್ಥೆಗೆ ಹೊಸ ವಿನ್ಯಾಸ ನೀಡಿದವರು ಅಂತ ಸ್ಮರಿಸಿದ್ರು. ರೋಲ್ ಮಾಡೆಲ್ ಆದ ವಿಶ್ವೇಶ್ವರಯ್ಯ ಕೇವಲ ಎಂಜಿನಿಯರ್ ಮತ್ತು ಶಿಕ್ಷಣ ತಜ್ಞರಷ್ಟೇ ಅಲ್ಲ, ಅವರೊಬ್ಬ ಶ್ರಮಶೀಲ ವ್ಯಕ್ತಿ. ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಕೆಲಸ ಮಾಡಿದ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಟಾಟಾ ಐರನ್ ಮತ್ತು ಸ್ಟೀಲ್ ಆಡಳಿತ ಮಂಡಳಿಯ ಸದಸ್ಯರಾಗಿಯೂ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿರುವ ಸರ್ ಎಂ ವಿ 100 ವರ್ಷಗಳಿಗೆ ಹೆಚ್ಚು ಕಾಲ ಬದುಕಿ ತುಂಬು ಜೀವನ ಕಳೆದರು. ಇವರು 1962ರಲ್ಲಿ ನಿಧನರಾದರು ಅಂತ ನುಡಿದ್ರು. ದೇಶದ ಅಭಿವೃದ್ಧಿಯಲ್ಲಿ ಎಂಜಿನಿಯರ್ಗಳ ಪಾತ್ರ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ದೇಶದ ಶ್ರೇಷ್ಠ ಎಂಜಿನಿಯರ್, ರಾಜನೀತಿಜ್ಞ ಮೋಕ್ಷಗುಂಡ ವಿಶ್ವೇಶ್ವರಯ್ಯ ಅವರ ಜನ್ಮದಿನವನ್ನ ಗೌರವಿಸುವಂತಹ ಸಲುವಾಗಿ ಸೆಪ್ಟೆಂಬರ್ 15 ಇಂಜಿನಿಯರ್ ದಿನ ಅಂತ ಆಚರಿಸಲಾಗ್ತಾ ಇದೆ ಅಂತ ಹೇಳಿದ್ರು. ವಿಶ್ವೇಶ್ವರಯ್ಯ ಬಗ್ಗೆ ನಾನೇನು ಹೆಚ್ಚು ಹೇಳುವಾಗಿಲ್ಲ. ಯಾಕೆಂತಂದ್ರೆ ಸರ್ ವಿಶ್ವೇಶ್ವರಯ್ಯ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಪ್ರತಿ ಮನೆಗೂ ಕೂಡ ಗೊತ್ತಿದೆ ಅಲ್ವಾ. ಅವರು ನಮ್ಮ ಈ ನಾಡಿಗೆ ಒಳ್ಳೆ ಕೀರ್ತಿಯನ್ನು ತಂದಂತ ಇಂಜಿನಿಯರ್, ಶಿಲ್ಪಿಗಳು. ಇಡೀ ಭಾರತದಲ್ಲೇ ಒಬ್ಬ ಶ್ರೇಷ್ಠ ಇಂಜಿನಿಯರು, ಅದ್ರ ಜೊತೆಗೆ ದಕ್ಷ ಆಡಳಿತಗಾರ ಕೂಡ ಅವರು. ಯಾಕೆಂತಂದ್ರೆ ಅವರು ಮಹಾರಾಷ್ಟ್ರದಲ್ಲಿ ಪುಣೆನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅವರು ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಪ್ರಾರಂಭ ಆಗಿ ಇನ್ನೇನು ಮುಗಿಯೋ ಹಂತದಲ್ಲಿ ಇದ್ದಾಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನು ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ಕೊಂಡು ಬಂದು ಚೀಫ್ ಇಂಜಿನಿಯರ್ ಮಾಡಿ ಕನ್ನಂಬಾಡಿ ಅಣೆಕಟ್ಟಿನ ನಿರ್ಮಾಣದ ಹೊಣೆಯನ್ನು ಅವರು ವಹಿಸ್ತಾರೆ. ಸುಮಾರು 2 ವರ್ಷಗಳ ಕಾಲ ಅಲ್ಲಿ ಅವರು ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಅದಾದ್ಮೇಲೆ ಅವರನ್ನು ಮೈಸೂರಿನ ದಿವಾನರನ್ನಾಗಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ. ಆ ದಿವಾನರಾಗಿ ಮತ್ತು ಮುಖ್ಯ ಇಂಜಿನಿಯರ್ ಆಗಿ ಅವರು ನಮ್ಮ ರಾಜ್ಯಕ್ಕೆ ಸಲ್ಲಿಸಿದಂಥ ಸೇವೆ ಇದೆಯಲ್ಲ, ಅದನ್ನು ಯಾರೂ ಕೂಡ ಬರೀಲಿಕ್ಕಾಗೋದಿಲ್ಲ. ಇವತ್ತು ನಮ್ಮ ಮೈಸೂರು ಸಕ್ಕರೆ ಕಂಪನಿ ಇರ್ಬೋದು, ಕನ್ನಂಬಾಡಿ ಕಟ್ಟೆ ಇರ್ಬೋದು, ಮತ್ತು ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಇರ್ಬೋದು, ಮತ್ತು ಇದು ಸೋಪ್ ಫ್ಯಾಕ್ಟ್ರಿ ಇರ್ಬೋದು, ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಮತ್ತು ಭಾಳಷ್ಟು ಅವರು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಅದು ಅವುಗಳನ್ನು ಉಳಿಸ್ಕೊಂಡ್ರೆ ನಾವು ಸಾಕಾಗಿದೆ. ಅಷ್ಟು ಸಾಧನೆಯನ್ನು ನಮ್ಮ ವಿಶ್ವೇಶ್ವರಯ್ಯ ಮಾಡಿದ್ದಾರೆ. ಹಾಗಾಗಿ ವಿಶ್ವೇಶ್ವರಯ್ಯನವರು ನಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಯನ್ನು ಎಲ್ಲರೂ ಕೂಡ ಪ್ರತಿಯೊಂದು ಊರಲ್ಲಿ ಹೋದ್ರೂ ನೀವೆಲ್ಲರೂ ಕೂಡ ನಾಲ್ವಡಿ ಕೃಷ್ಣರಾಜ ಪ್ರತಿಮೆ ಮತ್ತು ವಿಶ್ವೇಶ್ವರಯ್ಯನ ಪ್ರತಿಮೆಯನ್ನು ಕಾಣ್ತೀವಿ. ಅವಾಗ ಅವರಿಗೆ ತೋರಿಸ್ತಕ್ಕಂಥ ಒಂದು ಗೌರವ, ಪ್ರೀತಿ. ಹಾಗಾಗಿ ಭಾರತ ಸರ್ಕಾರ ಪ್ರಥಮವಾಗಿ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು ವಿಶ್ವೇಶ್ವರಯ್ಯನವರು. ಇದೇ ಸಂದರ್ಭದಲ್ಲಿ ಮೈ ಶುಗರ್ ಕಂಪನಿಯ ಉಪಮುಖ್ಯ ಅಭಿಯಂತರ ಎಚ್ಎಸ್ ಶಿವಶಂಕರ್ ಮತ್ತು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರೆ ಶೋಭಾ ಅವರನ್ನ ಗಣ್ಯರು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾಂಜಲಿ ಸಂಸ್ಥೆ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್, ಶುಗರ್ ಸಿಟಿ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಲೋಕೇಶ್, ಕಾರ್ಯದರ್ಶಿ ರಾಧಾಕೃಷ್ಣ, ಖಜಾಂಚಿ ಸೋಮಶೇಖರ್, ನಾಗಣ್ಣ, ಎಲ್ಐಸಿ ಮಹೇಶ್ ಬಾಬು, ಮಲ್ಲಿಕಾರ್ಜುನ್, ಸುನಿಲ್ ಬಾಬು, ಯೋಗೇಶ್ ಮತ್ತಿತರರು ಹಾಜರಿದ್ದರು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಮತ್ತು ಮಂಡ್ಯ ಜಿಲ್ಲಾ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರುಗಳಾದ ಹಾಗೂ ತಾಲೂಕು ಅಧ್ಯಕ್ಷರುಗಳ ಪುರುಷ ಮತ್ತು ಮಹಿಳಾ ಎಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮ ಇಂದು ಮೈಸೂರು ಕಲಾಮಂದಿರದಲ್ಲಿ ಆಯೋಜಿಸಿದ್ದು, ಇಂದು ಮಂಡ್ಯದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ 100 ಪದಾಧಿಕಾರಿಗಳು ಹಾಗೂ ಕುಲ ಬಾಂಧವರು ಮೈಸೂರಿಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ, ನಾಗಣ್ಣ ಬಾಣಸವಾಡಿ ಕಟ್ಟಿದ ಈ ಸಂಘ
ಇಂದು ಬೃಹತ್ ಮಟ್ಟದಲ್ಲಿ ಬೆಳೆದಿದೆ. ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿ ಇಂದು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪದಗ್ರಹಣ ಕಾರ್ಯಕ್ರಮ ಮತ್ತು ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಿದ್ದು, ಸಂಘದ 100 ಪದಾಧಿಕಾರಿಗಳು ಹಾಗೂ ಕುಲಬಾಂಧವರು ಮೈಸೂರಿಗೆ ತೆರಳುತ್ತಿದ್ದೇವೆ ಎಂದರು. ನಾಗಣ್ಣ ಬಾಣಸವಾಡಿಯವರು ಕಟ್ಟಿದಂಥ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಇವತ್ತು ಬೃಹತ್ ಆಕಾರವಾಗಿ ಬೆಳೆದಿದೆ. ಇಡೀ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳನ್ನು ಮಾಡಿ ಜಿಲ್ಲಾಧ್ಯಕ್ಷರುಗಳನ್ನು ನೇಮಕ ಮಾಡಿ ಇಂದು ಪದಗ್ರಹಣ ಕಾರ್ಯಕ್ರಮವನ್ನು ಮೈಸೂರಿನ ಕಲಾಮಂದಿರದಲ್ಲಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ಪದಗ್ರಹಣ ಕಾರ್ಯಕ್ರಮ ಮತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಮಂಡ್ಯದಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸ್ನೇಹಿತರು, ಮಂಡ್ಯ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳು ಮತ್ತು ಎಲ್ಲ ಕುಲ ಬಾಂಧವರು ಕೂಡ ಇವತ್ತು ಮಂಡ್ಯದಿಂದ ಒಂದು ಬಸ್ ಮತ್ತು ಕಾರುಗಳಲ್ಲಿ ಹೊರಟಿದ್ದೇವೆ. ಮಂಡ್ಯ ಜಿಲ್ಲಾಧ್ಯಕ್ಷ ಕೆಸಿ ರವೀಂದ್ರ ಮಾತನಾಡಿ, ಮೈಸೂರಿನ ಕಲಾಮಂದಿರದಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದೇವೆ. ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದರು. ಕಲಾಮಂದಿರದಲ್ಲಿ ನಡೀತಿರ್ತಕ್ಕಂಥ ಒಕ್ಕಲಿಗರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತೆರಳುತ್ತಾ ಇದ್ದೀವಿ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಮಂಡ್ಯ ಜಿಲ್ಲೆ ಜನನ ನಾವು ಕೇಳ್ಕೊತಾ ಇದ್ದೀವಿ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಸಮಿತಿ ಸಂಚಾಲಕರಾದ ಕೃಷ್ಣೇಗೌಡ ಮಾತನಾಡಿ, ಮಂಡ್ಯ ಜಿಲ್ಲೆಯಿಂದ ಬೃಹತ್ ಸಂಖ್ಯೆಯಲ್ಲಿ ಬಸ್ ಮತ್ತು ಕಾರಿನ ಮೂಲಕ ತೆರಳುತ್ತಾ ಇದ್ದೇವೆ. ಒಕ್ಕಲಿಗರ ಸಂಘವನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಎಂದರು. ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇವತ್ತು ಮೈಸೂರಿನಲ್ಲಿ ನಡೀತಾ ಇದೆ. ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಮಂಡ್ಯ ಜಿಲ್ಲೆಯಿಂದ ಬೃಹತ್ ಸಂಖ್ಯೆಯಲ್ಲಿ ಬಸ್ಗಳು ಮತ್ತು ಕಾರುಗಳ ಮೂಲಕ ನಾವು ಓಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರಾದಂಥ ಬಾಣಸವಾಡಿ ನಾಗಣ್ಣವರು ಕಟ್ಟಿದಂಥ ಈ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಇವತ್ತು ಬೃಹತ್ ಒಂದು ಇದಾಗಿ ನಮ್ಮ ಹೊರಹೊಮ್ಮುತ್ತಾ ಇದೆ. ಎಲ್ಲರೂ ಕೂಡ ಸಹಯೋಗವನ್ನು ಪಡ್ಕೊಂಡು ಒಕ್ಕಲಿಗರ ಸಂಘನ ಬಲಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಬೋರೇಗೌಡ, ಎಂಎನ್ ಶಿವರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾಗಮಂಗಲ ಪ್ರಕರಣದಲ್ಲಿ ಎಫ್ಐಆರ್ನಲ್ಲಿ ಕೇರಳ ಮುಸ್ಲಿಮರಿಬ್ಬರ ಹೆಸರು ದಾಖಲಾದ ಹಿನ್ನೆಲೆಯಲ್ಲಿ ನಾಗಮಂಗಲ ಗಲಭೆಯ ಹಿಂದೆ ಕೇರಳ ಮುಸ್ಲಿಮರ ಕೈವಾಡವಿರಬಹುದು ಅಂತ ವಿಶ್ವ ಹಿಂದೂ ಪರಿಷತ್ ಸದಸ್ಯರಿಂದ ಈ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಕೇರಳ ರಾಜ್ಯದಲ್ಲಿ 99% ಮುಸ್ಲಿಮರಿರುವಂತಹ ಜಿಲ್ಲೆಯ ಮಲ್ಲಪುರಂ ಜಿಲ್ಲೆಯ 2 ಮುಸ್ಲಿಮರು ಬಂಧಿತ, 2 ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರೆಂದು ಹಿಂದೂ ಸಂಘಟನೆ ಆರೋಪಿಸಿದರು. ಎಫ್ಐಆರ್ನಲ್ಲಿ ಹೊರ ಕೇರಳ ರಾಜ್ಯದ ಮುಸ್ಲಿಮರಿಬ್ಬರ ಹೆಸರು ಇರುವ ಕಾರಣ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಅನುಮಾನ ಅಲ್ಲ ಸರ್, ಎಫ್ಐಆರ್ನಲ್ಲೇ ಎಂಟ್ರಿ ಆಗಿದೆ ಸರ್. ಎಫ್ಐಆರ್ನಲ್ಲಿ ಅಕ್ಯೂಸ್ ನಂಬರ್ 44 ಅಂಡ್ ಅಕ್ಯೂಸ್ ನಂಬರ್ 61 ಬೋತ್ ಆರ್ ಫ್ರಮ್ ಕೇರಳ ಬೇಸ್ಡ್ ಅಂತ ಅಂದ್ಬಿಟ್ಟು ಕೇರಳ ರಾಜ್ಯದ ವ್ಯಕ್ತಿಗಳು ಅನ್ನೋದೇ ಮೆನ್ಷನ್ ಇದೆ ಸರ್ ಅಲ್ಲಿ. ಸರ್ ಅವರೇನು ಪಿಎಫ್ಐ ಸಂಘಟನೆ ಸೇರೋದು ಅಥವಾ ಪಿಎಫ್ಐ ಸಂಘಟನೆ ಇಲ್ಲದೆ ಹೇಗೆ ಸಾಧ್ಯ ಸರ್? ಆ ಸಂಘಟನೆಗಳಿದ್ದಂದ್ರೆ ಎಲ್ಲೆಲ್ಲಿ ಏನೇನು ಗಲಭೆಗಳನ್ನು ಎಬ್ಬಿಸಬೇಕು ಅನ್ನೋದು ಅದು ಮೊದಲೇ ಪೂರ್ವ ನಿಯೋಜಿತವಾಗಿರುತ್ತೆ. ಇದು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಪೂರ್ವ ನಿಯೋಜಿತವೇ ಆಗಿರುತ್ತೆ ಸರ್. ಅಲ್ಲ ಸರ್, ಈಗ ನಾನು ಹೇಳೋದು, ಈಗ ಕೇರಳದಲ್ಲಿ ಅವ್ರ ಸಂಬಂಧಿಕರು ಇರ್ತಾರೆ, ಅವರು ಇಲ್ಲಿ ಬರಬಾರ್ದು ಅಂತ ಏನಾದರೂ ಇದೆಯಾ ಸರ್? ಕೇರಳದ ಸಂಬಂಧಿಕರು ಇದ್ದು ಬಂದಿರೋದಕ್ಕೂ ಅದನ್ನು ಚೆಕ್ ಮಾಡ್ಬೋದಲ್ಲ ಸರ್. ಅಕಸ್ಮಾತ್ PFI ಸಂಘಟನೆಯಲ್ಲಿ ಇದ್ದ ಆ ವ್ಯಕ್ತಿಗಳು ಅವರು ಇಲ್ಲೇನು ಕೆಲಸ ಇದೆ, ಅದು ಗಣಪತಿ ಫಂಕ್ಷನ್ ಸಂದರ್ಭದಲ್ಲೇ ಏನಕ್ಕೆ ಬಂದಿದ್ರು, ಅಕಸ್ಮಾತ್ ಏನಾದ್ರು ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು, ಅದನ್ನೆಲ್ಲ ಪೊಲೀಸ್ನವರು ತನಿಖೆ ಮಾಡೋದು ಅದು ಖಂಡಿತ ಹೊರಬರುತ್ತೆ ಸರ್. ಒಟ್ಟಿನಲ್ಲಿ ನಿಮ್ಗೆ ಅನುಮಾನ ಇದೆ? ಅನುಮಾನ ಇದೆ ಸರ್, ಖಂಡಿತ. ಗಲಭೆ ಸೃಷ್ಟಿ ಮಾಡೋಕ್ಕೆ ಬಂದಿದ್ರು ಅಂತ, ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಬಂದಿರ್ಬೋದು ಅಂತ ಒಂದು ಗುಮಾನಿ. ವೇಟ್ ಸಸ್ಪೆಕ್ಟ್ ಲೈಕ್ ದಟ್ ಓನ್ಲಿ. ಅದೇ ರೀತಿ ಸಸ್ಪೆಕ್ಟ್ ಮಾಡಬೇಕಲ್ಲ ಸರ್. ಬೇರೆ ಯಾವುದೋ ರಾಜ್ಯದಿಂದ ಬಂದು ಇಲ್ಲಿ ಗಲಭೆನಲ್ಲೂ ಅವ್ರು ಕಂಡಿರೋದಕ್ಕೋಸ್ಕರನೇ ಇವರು FIR ಮಾಡಿರೋದು. ಅಲ್ಲೆಲ್ಲ ಮೊಬೈಲ್ ರೆಕಾರ್ಡ್ಗಳೆಲ್ಲ ಆಗಿದಾವಲ್ಲ, ಆ ಮೊಬೈಲ್ ರೆಕಾರ್ಡ್ದಲ್ಲಿ ಆ ವ್ಯಕ್ತಿಗಳು ಇಬ್ಬರು ಏನಕ್ಕಿದ್ದಾರೆ, ಕೇರಳ ರಾಜ್ಯದಿಂದ ಇಲ್ಲಿ ಬಂದು ಗಲಭೆ ಮಾಡಲಿಕ್ಕೆ ಅಂತ ಸಂದರ್ಭದಲ್ಲಿ ಅವರು ಕಲ್ತೂರಾಟದಲ್ಲಿ ಅಥವಾ ಪೆಟ್ರೋಲ್ ಬಾಂಬಿಂಗ್ನಲ್ಲಿ ಇದ್ದಾರೆ ಅಂತಂದರೆ ಅಂಥ ಸಂದರ್ಭದಲ್ಲೇ ಪೊಲೀಸ್ನವರು ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ದು ಅವ್ರದ್ದು ಹೆಸರನ್ನು ಕೂಡ ಸೇರಿಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನರಿಂದ ಶೋಷಿತರ ಜಾತಿ ನಿಂದನೆ ಪ್ರಕರಣದ ಹಿನ್ನೆಲೆಯಲ್ಲಿ ಶೋಷಿತ ಸಮುದಾಯಗಳ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ನೇತೃತ್ವದಲ್ಲಿ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು. ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿಗೆ ತೆರಳುವ ಮಾರ್ಗ ಮಧ್ಯೆ ಮದ್ದೂರಿನ ಬಳಿ ಕಾರ್ಯಕರ್ತರು ಮನವಿ ಸಲ್ಲಿಸಿದರು. ಗುತ್ತಿಗೆದಾರರು ಮುನಿರತ್ನ ಅವರು ಮಾತಾಡಿದ್ದಾರೆ. ದಲಿತ ಸಮುದಾಯದ
ಮನವಿ ಸ್ವೀಕಾರ ಮಾಡಿ ಮಾತನಾಡಿದ ಅವರು, ಮೊದಲು ಸ್ಥಳೀಯ ಠಾಣೆಗೆ ದೂರು ಕೊಡಿ, ಆಮೇಲೆ ನಾವು SITಗ ಅಥವಾ CIDಗ ಯೋಚನೆ ಮಾಡ್ತೀವಿ ಎಂದರು. ಅನೌನ್ಸ್ ಮಾಡಿದ್ದಾರೆ, ಸತ್ಯಶೋಧನಾ ಸಮಿತಿ ಮಾಡಿ ಸಮಿತಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಏನು ಸತ್ಯಾಸತ್ಯತೆ ನೋಡ್ತೀವಿ ಅಂತ ಏನಾರ ಮಾಡಿಕೊಂಡು ಅವರು ವರದಿ ನಮಗೇನಾರ ಕೊಡ್ತಾರೆ, ಅವರು ಪಕ್ಷಕ್ಕೆ ಕೊಟ್ಕೊಳ್ತಾರೆ. ನಮಗೆ ಕೊಟ್ಟರೆ ಅಲ್ಲಿ ಏನಾದರೂ ತಪ್ಪು ಅಂತ ಅವ್ರ ಪ್ರಕಾರ ಆಗಿದ್ರೆ ಅದನ್ನು ವೆರಿಫೈ ಮಾಡೋಣ. ಮಂಡ್ಯ ತಾಲೂಕಿನ ಹೊಸ ಬೂದನೂರು ಗ್ರಾಮದ ಹೊಯ್ಸಳರ ಕಾಲದ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಅನಂತ ಪದ್ಮನಾಭರ ವ್ರತ ಪ್ರಯುಕ್ತ ವಿಶೇಷ ಪೂಜೆ ಜರುಗಿ ಶಾಸಕ ಪಿ ರವಿಕುಮಾರ್ ಗೌಡ ದೇವರ ದರ್ಶನವನ್ನ ಪಡೆದರು. ಸೋಮವಾರ ಬೆಳಗ್ಗಿನಿಂದಲೇ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಪೂಜೆ, ಅಭಿಷೇಕ ಹಾಗೂ ವಿಶೇಷ ಅಲಂಕಾರವನ್ನು ನೆರವೇರಿಸಲಾಯಿತು. ವೈಷ್ಣವ ಪಂಥದ ಅನುಯಾಯಿಗಳು ಬೆಂಗಳೂರು ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆ ಬಳಿಕ ಮಾತನಾಡಿದ ಶಾಸಕ ಪಿ ರವಿಕುಮಾರ್ ಗೌಡ ಅವರು, ಮುಂದಿನ ಫೆಬ್ರವರಿ ತಿಂಗಳು 2ನೇ ವರ್ಷದ ಬೂದನೂರು ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತೆ ಅಂತ ಭರವಸೆ ನೀಡಿದರು. ಇವತ್ತು ಅನಂತ ಪದ್ಮನಾಭ ಜಯಂತಿ ಊರಿನವರು ವಿಶೇಷ ಪೂಜೆಯನ್ನು ಇಟ್ಕೊಂಡಿದ್ರು. ಅವರ ಪೂಜೆಗೋಸ್ಕರ ಇವತ್ತು ಬಂದಿದೆ. ಈಗ ಆಲ್ರೆಡಿ ಸೆಪ್ಟೆಂಬರ್ ಮುಗಿತಾ ಇದೆ, ಫೆಬ್ರವರಿಗೆ ಮತ್ತೆ 2ನೇ ವರ್ಷದ ಬೂದನೂರು ಉತ್ಸವ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಲೇ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಅದ್ದೂರಿಯಾಗಿರುತ್ತೆ ಅನ್ನೋದೊಂದು ಮಾತಂತೂ ಹೇಳ್ತೀವಿ. ಇದೆಲ್ಲ ಅನಂತ ಪದ್ಮನಾಭರ ಆಶೀರ್ವಾದ ಅಷ್ಟೇ. ಈ ವೇಳೆ ಗ್ರಾಮದ ಮುಖಂಡರಾದ ಶೇಖರ್, ಚಂದ್ರು, ರವಿ, ಜಯರಾಮ್, ಗ್ರಾಮ ಪಂಚಾಯತ್ ಸದಸ್ಯ ಕೆಂಪೇಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಜಾತಿ ನಿಂದನೆ, ಮಹಿಳೆಯರ ಬಗ್ಗೆ ಅಸಹ್ಯ ಪದ ಬಳಕೆ ಆರೋಪ ಮಾಡಿರುವ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ MN ಶ್ರೀಧರ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ದೂರನ್ನು ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಅವರು, ಕಸ ವಿಲೇವಾರಿ ಗುತ್ತಿಗೆದಾರ ಚಲುವರಾಜ್ ಎಂಬುವವರಿಗೆ ಶಾಸಕ ಮುನಿರತ್ನ ವಾಚ್ಯವಾಗಿ ನಿಂದಿಸಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಬಯಲಾದ ಬೆನ್ನಲ್ಲೇ ಆಡಿಯೋದಲ್ಲಿ ದಲಿತರ ಮತ್ತು ಒಕ್ಕಲಿಗ ಮಹಿಳೆಯರ ವಿರುದ್ಧ ಕೀಳುಮಟ್ಟದ ಭಾಷೆ ಬಳಸಿ ಶಾಸಕರು ನಿಂದಿಸಿದ್ದಾರೆ. RR ನಗರ ಶಾಸಕ ಮುನಿರತ್ನ ಮೇಲೆ FIR ಮಾಡಿ ಕಠಿಣ ಶಿಕ್ಷೆ ಮತ್ತು ಜಾಮೀನು ನೀಡದಿರಲು ಆಗ್ರಹಿಸಿದರು. ಏನು ನಮ್ಮ ರಾಜರಾಜೇಶ್ವರಿ ನಗರದ ಶಾಸಕರಾದಂಥ ಮುನಿರತ್ನ ಅವರು ಒಂದು ಜಾತಿ ನಿಂದನೆಯನ್ನು ಮಾಡ್ತಾ ಒಬ್ಬ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಆಗ್ತಾರೆ ಮತ್ತು ಇವತ್ತು ದಲಿತ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವು ನಮ್ಮ ಮಂಡ್ಯ ಜಿಲ್ಲಾ ಪರಿಶಿಷ್ಟ ಜಾತಿ ಕಾಂಗ್ರೆಸ್ ವಿಭಾಗದಿಂದ ಈ ದಿವಸ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ಅವ್ರ ಮೇಲೆ ದೂರನ್ನ ದಾಖಲಿಸಬೇಕು, FIR ಆಗಬೇಕು ಅಂತೇಳಿ ದೂರನ್ನ ಕೊಡ್ತಾ ಇದ್ದೇವೆ. ಒಬ್ಬ ಶಾಸಕನಾಗಿ ಇಟ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ಈ ಥರ ಜಾತಿ ಹೆಸರಿನಲ್ಲಿ ನಿಂದನೆ ಮಾಡ್ತಾರೆ ಅಂದರೆ ಇದು ಅಕ್ಷಮ್ಯ ಅಪರಾಧ. ಇವ್ರನ್ನ ಈ ಕೂಡಲೇ ಶಾಸಕ ಸ್ಥಾನದಿಂದ ಅನರ್ಹ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪರಿಶಿಷ್ಟ ಜಾತಿ ಸಮಾಜದ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ಅವ್ರನ್ನ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ನವರು ಅವ್ರನ್ನ ಬಂಧಿಸಿದ್ದಾರೆ. ನಾವು ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸ್ನವ್ರನ್ನ ಅಭಿನಂದಿಸ್ತಾ ಇದ್ದೀವಿ. ಹಾಗೆ ಅವ್ರಿಗೆ ಯಾವುದೇ ಬೇಲ್ ಕೂಡ ಸಿಗದಂತೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಆ ಶಾಸಕ ಸ್ಥಾನ ಅನರ್ಹಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯಲಕ್ಷ್ಮಿ, ರಘುನಂದನ್, ಸುಂಡಳ್ಳಿ ಮಂಜುನಾಥ್, ದೀಪಕ್, ವಿಜಯಕುಮಾರ್, ನಿತ್ಯಾನಂದ, ತಿಬ್ಬನಹಳ್ಳಿ ರಮೇಶ್ ಹಾಜರಿದ್ದರು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಭೀಮ್ ಆರ್ಮಿ ಸೌತ್ ಇಂಡಿಯಾ ಕರ್ನಾಟಕದ ಸಂಸ್ಥಾಪಕ ಸಿ ಅನ್ನದಾನಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮಾಜದ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ.
ಕಳೆದ 2 ತಿಂಗಳ ಹಿಂದೆ ಕನಕಪುರ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬರ ಮೇಲೆ ದೌರ್ಜನ್ಯ ನಡೆದು ಒಂದು ಕೈಯನ್ನ ಕತ್ತರಿಸಿರುತ್ತಾನೆ. ಮತ್ತೊಂದೆಡೆ ಕ್ಷೌರಿಕನ ಅಂಗಡಿಗೆ ಕ್ಷೌರ ಮಾಡಿಸಲು ಹೋಗಿದ್ದವನಿಗೆ ಕತ್ತರಿಯಿಂದ ಹೊಟ್ಟೆ ಬಗೆದು ಕೊಲೆ ಮಾಡಿರ್ತಾನೆ. ಹಾಗೆಯೇ ಒಬ್ಬ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾದಂತಹ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಬಿಬಿಎಂಪಿ ಗುತ್ತಿಗೆದಾರರೊಬ್ಬರಿಗೆ ಜಾತಿ ಹೆಸರಿನಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿರುವುದು ದೃಢಪಟ್ಟಿರುತ್ತೆ. ಈತನೊಬ್ಬ ಬಿಜೆಪಿ ಶಾಸಕನಾಗಿದ್ದು ಮಾಜಿ ರೌಡಿ ಶೀಟರ್ ಆಗಿರ್ತಾನೆ. ರಾಜ್ಯ ಸರ್ಕಾರ ಇದನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ಶಾಸಕ ಮುನಿರತ್ನ ಈ ಜನಾಂಗೀಯ ನಿಂದನೆ ಮಾಡಿದ್ದಾನೆ. ಜಾತಿ ಹೆಸರಲ್ಲಿ ಒಲೆಯ ನೀನು ನೆಂಟಿ ತನ್ನ ಮನಸ್ಸು ಅಂತೆಲ್ಲ ಹೇಳಿದ್ದಾನೆ. ಅವಾಚ್ಯ ಶಬ್ದಗಳನ್ನು ಬೈದು ಇಡೀ ಸಮಾಜಕ್ಕೆ ನೋವುಂಟು ಮಾಡಿದ್ದಾನೆ. ಅವನು 97ನಲ್ಲಿ ಅವನು ವೈಯಾಲಿ ಕವರ್ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್. ಅವನ ತಮ್ಮ ಕೊರಂಗು ಕೃಷ್ಣ ಇವಾಗ ಪರಪ್ಪನಗರದಲ್ಲಿ ಸದೋಗುಡ ರೌಡಿ ಶೀಟರ್. ಅವನು ಬಿಜೆಪಿ ಶಾಸಕ. ಅವನು ಇಂಥ ಒಬ್ಬ ಜವಾಬ್ದಾರಿಯುತವಾದ ಶಾಸಕನಾಗಿ ಇಡೀ ಒಂದು ಸಮಾಜಕ್ಕೆ ನೋವುಂಟು ಮಾಡಿರೋದು, ಈ ಥರ ಅವಾಚ್ಯ ಶಬ್ದಗಳನ್ನು ಬೈದಿರೋದು ತೀವ್ರ ಅವಹೇಳನಕಾರಿಯಾಗಿ ನಡ್ಕೊಂಡಿದ್ದಾನೆ. ಹೇಯ ಕೃತ್ಯ ಇದು. ಆದ್ದರಿಂದ ನಾವು ಈ ರಾಜ್ಯದ ಗೃಹ ಸಚಿವರಾದ ಮಾನ್ಯ ಪರಮೇಶ್ವರ್ ಅವರು ಈ ಸಂಬಂಧವಾಗಿ ಕಠಿಣ ಕ್ರಮ ತಗೋಬೇಕು. ಮತ್ತು ವಿಧಾನಸಭಾ ಸ್ಪೀಕರ್ ಸಾಹೇಬರು ಖಾದರ್ ಸಾಹೇಬ್ರವರು ಇವನ್ನ ಸದಸ್ಯತ್ವವನ್ನು ರದ್ದುಪಡಿಸಲಿಕ್ಕೆ ಕ್ರಮ ತಗೋಬೇಕು. ಡ್ರಾಯಿಂಗ್ ದಿ ಕೈಂಡ್ ಅಟೆನ್ಷನ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಆಲ್ಸೋ he has to take stringent action in this connection. ಕಠಿಣ ಕ್ರಮ ತಗೋಬೇಕು. ಇವು ಮಾದರಿ ಆಗಬೇಕಿದ್ದು ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು. 2 ತಿಂಗಳ ಒಳಗೆ ಕನಕಪುರದಲ್ಲಿ ಒಬ್ಬ ಕೈ ಕಡ್ಕೊಂಡು ಹೋದ. ಆನರಬಲ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಒಬ್ರು ಯಾವಾಗ ಎಲ್ಲಿ ತನಕ ಅವರು ಸಮಾನತೆ ಬರುವುದಿಲ್ಲೋ ಕೈ ಹಿಡ್ಕೊಂಡು ಮೇಲ್ಜಾತಿ ಹುಡುಗ ಒಂದು ಕೆಳಜಾತಿ ಹುಡುಗಿ, ಒಂದು ಕೆಳಜಾತಿ ಹುಡುಗಿ ಮೇಲ್ಜಾತಿ ಹುಡುಗ, ಕೆಳಜಾತಿ ಹುಡುಗ ಮತ್ತು ಮೇಲ್ಜಾತಿ ಹುಡುಗಿ ಕೈ ಹಿಡ್ಕೊಂಡು ಹೋಗು ತನಕ ಈ ವ್ಯವಸ್ಥೆ ಬದಲಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬ ಹೇಳ್ತಾರೆ. ಹಾಗೆ ಈ ಕೈ ಹಿಡ್ಕೊ ಹೋಗುದಲ್ಲಿ ಕೈನೇ ಕತ್ತರಿಸಾಕ ಹೋಗ್ತಾ ಇದ್ದಾರೆ. ಕನಕಪುರದಲ್ಲಿ ಕೈ ಕತ್ತರಿಸ್ಕೊ ಹೊಟ್ಟೋದ ಯಾರೋ ಒಬ್ಬ. ಮತ್ತೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಕ್ಷೌರಿಕ ಒಬ್ಬ ಕ್ಷೌರ ಮಾಡಿಸಕ್ ಹೋದವನ ಹೊಟ್ಟೆ ಬಗೆದು ಕತ್ತರಿಯಿಂದ ಒಲೆ ಮಾಡದ. ಹೀಗೆ 21ನೇ ಶತಮಾನದಲ್ಲಿದ್ರೂ ಈ ದೇಶ ಇವತ್ತು ಮೌಢ್ಯ ಮತ್ತು ಜಾತೀಯತೆಯಿಂದ ಕೊಳತು ನಾರ್ತಾ ಇದ್ದೀವಿ ನಾವು. ಆದ್ರಿಂದ ನಾವು ಈ ವ್ಯವಸ್ಥಿತವಾದ ಇದರಿಗೆ ಮಾನ್ಯ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಡ ಕೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್, ನರಸಿಂಹಮೂರ್ತಿ, ಚೆಲುವಯ್ಯ, ಲೋಕೇಶ್, ಶಿವಕುಮಾರ್, ಚೇತನ್ ಹಾಜರಿದ್ದರು. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಜಯಂತ್ಯೋತ್ಸವದ ಪ್ರಯುಕ್ತ ಹಿಂದುಳಿದ ವರ್ಗಗಳ ಸಾಧಕರಿಗೆ ಹಿಂದುಳಿದ ವರ್ಗಗಳ ರತ್ನ ಡಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದಿನಾಂಕ 20/9/2024 ಬೆಳಗ್ಗೆ 11:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸೈದಪ್ಪ ಕೆ ಗುತ್ತೇದಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ 197 ಜಾತಿಗಳ ಸಾಧಕರನ್ನು ಗುರುತಿಸಿ ಹಿಂದುಳಿದ ರತ್ನ ಡಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ. ಆದ್ದರಿಂದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗಗಳ ಬಾಂಧವರು ಭಾಗವಹಿಸಬೇಕು ಅಂತ ತಿಳಿಸಿದರು. ಡಿ ದೇವರಾಜ ಅರಸು ಜಯಂತ್ಯೋತ್ಸವದ ಪ್ರಯುಕ್ತ ರಾಜ್ಯದಲ್ಲಿ ಈ ಹಿಂದೆ ಇರುವಂತಹ ಸರ್ಕಾರ ಪ್ರತಿ ಜಿಲ್ಲಾವಾರು ಡಿ ದೇವರಾಜ ಅರಸು ಜಯಂತ್ಯೋತ್ಸವದ ಪ್ರಯುಕ್ತ ಸಾಧಕರನ್ನು ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ವಿತರಿಸ್ತಾ ಇತ್ತು. ಕಳೆದ ಈಗ ತಾನೇ ಬಂದಿರತಕ್ಕಂಥ ಸರ್ಕಾರ ಕೇವಲ ರಾಜ್ಯ ಮಟ್ಟಕ್ಕೆ ಒಂದು ಪ್ರಶಸ್ತಿಯನ್ನು ನೀಡಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ನೀಡುತ್ತಾ ಇಲ್ಲ. ಆದ ಕಾರಣ ನಮ್ಮ ಸಂಘಟನೆ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಜಿಲ್ಲಾವಾರು 197 ಜಾತಿಗಳ ಸಾಧಕರನ್ನು ಗುರುತಿಸಿ ರಾಜ್ಯದ ಪ್ರತಿ ಜಿಲ್ಲಾವಾರು ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸಿ ಹಿಂದುಳಿದ ವರ್ಗ ರತ್ನ ಡಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿಯನ್ನು ನೀಡಿ ಈ ಹಿಂದುಳಿದ ವರ್ಗದ ಸಾಧಕರಿಗೆ ಒಂದು ಗೌರವಿಸುವಂತಹ ಕೆಲಸ ನಮ್ಮ ಸಂಘಟನೆ ಮಾಡ್ತಾ ಇದೆ. ಸೊ ಆದ್ರಿಂದ ಅರಸು ಡಿ ದೇವರಾಜ ಅರಸು ಅವರ ಚಿಂತನೆಗಳು ಮತ್ತು ಅವರ ಸಾಧನೆಗಳು ಇಂದಿನ ದಿನಮಾನಗಳಲ್ಲಿ ತುಂಬಾ ಅವಶ್ಯ ಇದೆ. ಸೊ ಹಿಂದುಳಿದ ವರ್ಗದವರಿಗೆ
ಪ್ರಾಯಶಃ ಅನೇಕ ಸೌಲಭ್ಯಗಳು ಅಂದಿನ ದಿನಗಳಲ್ಲಿ ಡಿ ದೇವರಾಜ ಅರಸು ಸಾಹೇಬರು ನೀಡಿದ್ರು. ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ಬರುವಂತಹ ಸರ್ಕಾರಗಳು ಹಿಂದುಳಿದ ವರ್ಗದ ಮಕ್ಕಳಿಗೆ ಸಿಗಬೇಕಾದಂತಹ ಸ್ಕಾಲರ್ಶಿಪ್ ಆಗಿರ್ಬೋದು, ಅನುದಾನಗಳಾಗಿರ್ಬೋದು, ಇದು ಯಾವುದು ಕೂಡ ಹಿಂದುಳಿದ ವರ್ಗದ ಜನರಿಗೆ ಸಿಗ್ತಾ ಇರತಕ್ಕಂಥದ್ದು ದುರದೃಷ್ಟ ಸಂಗತಿ ಆಗಿದೆ. ಆ ನಿಟ್ಟಿನಲ್ಲಿ ಡಿ ದೇವರಾಜ ಅರಸು ಸರ್ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ಹಿಂದುಳಿದ ವರ್ಗದ ಬಾಂಧವರಲ್ಲಿ ಒಂದು ಜಾಗೃತಿ ಮೂಡಿಸುವುದರ ಜೊತೆಗೆ ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಸಂಘಟನೆ ಮೂಲಕ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಕರೆನೂ ಕೂಡ ನಾವು ಈ ಒಂದು ಜಯಂತ್ಯೋತ್ಸವದಲ್ಲಿ ನೀಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಕುಮಾರ್, ಕಾಂತರಾಜ್ ಆರ್ಯ, ಸೋಮೇಶ್ ಇತರರು ಹಾಜರಿದ್ದರು. ತುಮಕೂರು ಜಿಲ್ಲೆ ದೊಡ್ಡ ಹೊಸೂರು ಗ್ರಾಮದ ಗಾಂಧೀಜಿ ಸಹಜ ಬೇಸಾಯ ಆಶ್ರಮದಲ್ಲಿ ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳನ್ನು ನಮ್ಮ ಕೃಷಿ ಕ್ಷೇತ್ರದಿಂದ ಬಹಿಷ್ಕರಿಸಲು ಸೆಪ್ಟೆಂಬರ್ 29, 30 ಮತ್ತು ಅಕ್ಟೋಬರ್ 1, 2ರಂದು 4 ದಿನಗಳ ಕಾಲ ದೊಡ್ಡ ಹೊಸೂರು ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಅಂತ ಗಾಂಧೀಜಿ ಸಹಜ ಬೇಸಾಯ ಆಶ್ರಮದ ಸಂಸ್ಥಾಪಕ ಮಂಜುನಾಥ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ದೇಶದ ಪಾರಂಪರಿಕ ಕೃಷಿ ಜ್ಞಾನ, ಹಿರಿಮೆ, ದೃಷ್ಟಿಕೋನ, ಆಯಾಮ ಬಹು ವಿಸ್ತಾರವಾದದ್ದು. ಇಂತಹ ಇತಿಹಾಸ ಹೊಂದಿರುವ ದೇಶಕ್ಕೆ ಕುಲಾಂತರಿ ಆಹಾರವನ್ನು ತರುವುದಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳು ಪಿತೂರಿ ನಡೆಸುತ್ತಿವೆ. ಕುಲಾಂತರಿ ಆಹಾರಗಳ ಮೂಲಕ ಕೃಷಿ ವಿರೋಧಿ, ಸಮಾಜ ವಿರೋಧಿ, ಸಂಸ್ಕೃತಿ ವಿರೋಧಿ ಮತ್ತು ಪರಿಸರ ವಿರೋಧಿ ಕೃತ್ಯವನ್ನು ನಡೆಸಲು ಮುಂದಾಗಿವೆ. ಇದು ಜೈವಿಕ ವ್ಯವಸ್ಥೆಯ ಉಲ್ಲಂಘನೆ ಮಾತ್ರವಲ್ಲದೆ ಮಾನವ ಹಕ್ಕುಗಳು, ಪರಿಸರದ ಹಕ್ಕುಗಳು, ಪಂಚಾಯಿತಿ ಹಕ್ಕುಗಳು ಮತ್ತು ನಮ್ಮ ರೈತರ ಸಾರ್ವಭೌಮತ್ವದ ಹಕ್ಕುಗಳ ಉಲ್ಲಂಘನೆಯೂ ಆಗಿದೆ. ನಮ್ಮ ಸ್ವದೇಶಿ ಕೃಷಿ ವ್ಯವಸ್ಥೆಯನ್ನು ಹಾಳುಗೆಡವಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕುಲಾಂತರಿ ತಳಿ ಬೀಜಗಳು ಮತ್ತು ಆಹಾರೋತ್ಪಾದನೆಗಳ ಮೂಲಕ ಭಾರತದಲ್ಲಿ ವಸಾಹತು ಸ್ಥಾಪನೆ ಮಾಡಲು ಅವಕಾಶ ಮಾಡಿಕೊಡ್ತಾ ಇರುವ ಒಕ್ಕೂಟ ಭಾರತ ಸರ್ಕಾರದ ನಿರ್ಧಾರವನ್ನು ಖಂಡಿಸಬೇಕಿದೆ. ಇದನ್ನರಿತು ನಾವುಗಳು ಒಟ್ಟುಗೂಡಿ ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳನ್ನು ನಮ್ಮ ಕೃಷಿ ಕ್ಷೇತ್ರಕ್ಕೆ ಕಾಲಿಡದಂತೆ ಬುಡ ಸಮೇತ ಕಿತ್ತೊಗೆಯಬೇಕಾಗಿದೆ. ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಲು ಕುಲಾಂತರಿ ಆಹಾರ ವಿರೋಧಿ ಒಕ್ಕೂಟ ಮಂಡ್ಯ ಜಿಲ್ಲೆ ವೇದಿಕೆಯಡಿ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಸರ್ಕಾರೇತರ ಸಂಸ್ಥೆಗಳು, ಇತರೆ ಸಂಘ ಸಂಸ್ಥೆಗಳ ಮುಖಂಡರುಗಳೊಂದಿಗೆ ಜಿಲ್ಲೆಯ ಜನರು ಬಹುದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು. ನಾವೊಂದು ಸತ್ಯಾಗ್ರಹವನ್ನು ಕರೆಕೊಟ್ಟಿದ್ದೀವಿ ನಮ್ಮ ಆಶ್ರಮದಿಂದ. 29, 30 ಈ ತಿಂಗಳು, ಸೆಪ್ಟೆಂಬರ್ 29, 30, ಅಕ್ಟೋಬರ್ 1, 2 4 ದಿನದ ಸುದೀರ್ಘವಾದ ಒಂದು ಸತ್ಯಾಗ್ರಹವನ್ನು ಕರೆಕೊಟ್ಟಿದ್ದೀವಿ. ಕಾರಣ ಏನು ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ನ ಪಾಸ್ ಮಾಡಿದೆ. ಜೆನೆಟಿಕಲಿ ಮಾಡಿಫೈಡ್ ಫುಡ್ ಪಾಲಿಸಿಯನ್ನು, ಕುಲಾಂತರಿ ತಳಿಗಳ ಇದನ್ನ ಅದರ ಪಾಲಿಸಿಯನ್ನೇ ನಾವು ಇವಾಗ ಭಾರತ ಸರ್ಕಾರ ಮಾಡಬಹುದು ಅಂತ. ಇದು 23/7/2024 ಆರ್ಡರ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ 56 ಜನ ಪಿಟಿಷನರ್ಸ್ ಇದ್ದರು, ಇನ್ಕ್ಲೂಡಿಂಗ್ ಪ್ರಶಾಂತ್ ಭೂಷಣ್ ಅವರು ಸೇರಿಸಿ ಆಡಿಟರ್ ಅವರು ಕೂಡ ಫೈಲ್ ಮಾಡಿದರು. 56 ಜನ ಮೆಂಬರ್ಸ್ ಇದ್ದರು. ಇದೇನಪ್ಪ ಹೇಳುತ್ತೆ ಅಂದರೆ, ಇನ್ನು 4 ತಿಂಗಳಲ್ಲಿ, ಈ ಡೇಟ್ ಆಫ್ ಆರ್ಡರ್ 23/7/2024, ಇನ್ನು 4 ತಿಂಗಳಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಪಾಲಿಸಿಯನ್ನು ಕೇಂದ್ರ ಸರ್ಕಾರ ತರಬಹುದು. ಇಷ್ಟು ಕನ್ಸಲ್ಟೇಷನ್, ಮ್ಯಾಸಿವ್ ಕನ್ಸಲ್ಟೇಷನ್ ಬೇಕಾಗಿದೆ. 4 ತಿಂಗಳು ಬಹಳ ಕಮ್ಮಿ ಟೈಮ್ ಆಯಿತು. ಟೆಕ್ನಿಕಲಿ ಐಮ್ ಸ್ಪೀಕಿಂಗ್. ಯಾರ್ಯಾರ ಕನ್ಸಲ್ಟೆನ್ಸಿ ಕಾಲ್ ಮಾಡ್ಬೋದು ಅಂತ ಹೇಳಿದರೆ, ಸ್ಟೇಟ್ ಗೌರ್ಮೆಂಟ್, ಯಾಕೆಂದರೆ ಅಗ್ರಿಕಲ್ಚರ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲಿ ಸ್ಟೇಟ್ಸ್ಗೆ ಸಂಬಂಧಪಟ್ಟ ವಿಚಾರ, ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ನ ಕರೀತಾ ಇದೆ. ಫಾರ್ಮರ್ಸ್ ಆರ್ಗನೈಸೇಷನ್ಸ್ ಮೂವ್ಮೆಂಟ್ ಲೀಡ್ ಮಾಡೋದನ್ನ ಕರೀತಾ ಇದೆ. ಎಲ್ಲ ಒಕ್ಕೂಟದ ಜನಗಳನ್ನೂ ಕರೆ ಕೊಟ್ಟಿದೆ. ಇದನ್ನು ಅವರು ಇವರು ಅಂತ ಹೇಳಲ್ಲ, ಎಲ್ಲರೂ ಕರೆ ಕೊಟ್ಟಿದೆ. ಇನ್ನು 4 ತಿಂಗಳಲ್ಲಿ ಫುಡ್ ಪಾಲಿಸಿನ, ಜೆನೆಟಿಕಲಿ ಮಾಡಿಫೈಡ್ ಫುಡ್ ಪಾಲಿಸಿನ ತರಬಹುದು ಅಂತ. ಆ ಕಾಪಿ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿ ಇಟ್ಟಿರ್ತೀವಿ. ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆ, ಬರೀ ಇವರು ಜೆನೆಟಿಕಲಿ ಮಾಡಿಫೈಡ್ ಹರ್ಬಿಸೈಡ್ ಟಾಲರೆನ್ಸ್ ಅಂತಾರೆ. ಟೆಕ್ನಿಕಲಿ ಕುಲಾಂತರಿಯ ಒಂದು ಗಿಡ, ಕುಲಾಂತರಿಯ ಗಿಡ ಅದಕ್ಕೆ ಕಳೆನಾಶಕ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಅಂತ, ಹರ್ಬಿಸೈಡ್ ಟಾಲರೆನ್ಸ್ ಅಂತ. ಇದು ಬಹಳ ಟೆಕ್ನಿಕಲ್ ಪಾಯಿಂಟ್. ಇದು ಸ್ವಲ್ಪ ಹರ್ಬಿಸೈಡ್ ಟಾಲರೆನ್ಸ್ ಪದೇ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಕಳೆನಾಶಕವನ್ನು ಸ್ಪ್ರೇ ಮಾಡಿದಾಗ ಅದಕ್ಕೆ ಪ್ರತಿರೋಧಕ ಶಕ್ತಿಯನ್ನು ದೇಹದಲ್ಲಿ ಹೊಂದಿಕೊಡುತ್ತೆ ಅಂತ ಅರ್ಥ. ಇದು ಮೋಸ್ಟ್ ಡೇಂಜರಸ್ ಸಿಚುವೇಶನ್ಸ್. ಇದು ಬಾರ್ ಜೀನ್ ಅಂತ ಒಂದು ಜೀನ್ ಇದೆ, ಅದೊಂದು ಬ್ಯಾಕ್ಟೀರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದರ ಮಸ್ಟರ್ಡ್ಗೆ ಇಂಜೆಕ್ಟ್ ಮಾಡಿದ್ದಾರೆ. ಈ ಬಾರ್ ಜೀನ್ ಏನ್ ಮಾಡುತ್ತೆ ಅಂದ್ರೆ ಕಳೆನಾಶಕ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಇದಕ್ಕೆ ಅರ್ಥ ಏನಪ್ಪ? ವೆರಿ ಸಿಂಪಲ್. ರೈತರು ಇನ್ಮೇಲೆ ಕಳೆನಾಶಕವನ್ನು ಎಷ್ಟು ಸಿಂಪಡಣೆ ಮಾಡಿದ್ರು ಪರವಾಗಿಲ್ಲ, ನಮ್ಮ ಮಸ್ಟರ್ಡ್ ಸಾಸಿವೆ ಅದನ್ನ ತಡ್ಕೊಳ್ಳುತ್ತೆ ಅಂತ.
ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಸ್ ನಾರಾಯಣ್, ಎಎಲ್ ಕೆಂಪೇಗೌಡ, ನಂಜೇಗೌಡ, ಕೆ ಬೋರಯ್ಯ, ಮಹೇಶ್ ಕುಮಾರ್ ಇತರರು ಹಾಜರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಅಧ್ಯಕ್ಷ ಪ್ರವೀಣ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಕೇಂದ್ರ ಸರ್ಕಾರ ಹಿಂದಿ ದಿವಸ್, ಹಿಂದಿ ಸಪ್ತಾಹ, ಹಿಂದಿ ಪ್ರಾಕ್ಷಿಕ ಇತ್ಯಾದಿ ಕಾರ್ಯಕ್ರಮಗಳನ್ನ ನಮ್ಮ ತೆರಿಗೆ ಹಣದಲ್ಲಿ ಸಂಘಟಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಹಿಂದಿ ಭಾಷೆಯನ್ನ ಹಿಂದಿಯೇತರ ರಾಜ್ಯಗಳಲ್ಲಿ ಪಸರಿಸುವಂತಹ ಕೆಲಸಕ್ಕೆ ಬಳಸ್ತಾ ಇದೆ. ಹಿಂದಿ ದಿವಸ್ಗಳಲ್ಲಿ ಭಾಗವಹಿಸುವ ನೌಕರರಿಗೆ, ಅವರ ಕುಟುಂಬದವರಿಗೆ ಸಾವಿರಾರು ರೂಪಾಯಿಗಳ ಬಹುಮಾನಗಳನ್ನು ಕೊಡಲಾಗ್ತಾ ಇದೆ. ಇದೇ ಕೇಂದ್ರ ಸರ್ಕಾರ ಕನ್ನಡ ದಿವಸ, ತಮಿಳು ದಿವಸ, ಮಲಯಾಳಂ ದಿವಸ, ಬಂಗಾಳಿ ದಿವಸಗಳನ್ನು ಎಂದೂ ಆಚರಿಸಿಲ್ಲ. ಇದರ ಹುನ್ನಾರವೇನು? ಹಿಂದಿಯೊಂದೇ ಈ ದೇಶದ ಭಾಷೆಯೇ? ಇತರ ಭಾಷೆಗಳು ಬೇರೆ ಜಗತ್ತಿನ ಭಾಷೆಗಳೇ? ಯಾಕೆ ಈ ತಾರತಮ್ಯ? ಕೇಂದ್ರ ಸರ್ಕಾರ ಅಂದ್ರೆ ಹಿಂದಿಯದ್ದೇ ಸರ್ಕಾರವೇ? ಕೇಂದ್ರ ಸರ್ಕಾರದಲ್ಲಿ ಹಿಂದಿಯೇತರ ಭಾಷಿಕರ ಪಾಲು ಇಲ್ಲವೇ ಎನ್ನುವಂತಹ ಪ್ರಶ್ನೆಗಳು ಉದ್ಭವಿಸುತ್ತವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನು ಕರ್ನಾಟಕ ರಕ್ಷಣಾ ವೇದಿಕೆ 25 ವರ್ಷಗಳಿಂದ ನಾವು ಈ ಸೆಪ್ಟೆಂಬರ್ 14ನೇ ತಾರೀಕು ಕೇಂದ್ರ ಸರ್ಕಾರ ಎಲ್ಲ ಕೇಂದ್ರ ಕಚೇರಿಗಳಲ್ಲಿ ಹಿಂದಿ ದಿವಸವನ್ನು ಆಚರಣೆ ಮಾಡುವಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿದೆ. ಆ ಒಂದು ವಿಚಾರವಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಕಪ್ಪು ದಿನಾಚರಣೆಯಾಗಿ ನಾವು ಆಚರಿಸ್ತಾ ಬರ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ರಾಷ್ಟ್ರದಲ್ಲಿ ಎಲ್ಲ ಭಾಷಿಕರು ಮತ್ತು ಎಲ್ಲ ರಾಜ್ಯದವರು ಸೇರಿ ಒಗ್ಗಟ್ಟಿನಿಂದ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಇವತ್ತೊಂದು ದಿನ ಭಾರತದಲ್ಲಿ ಜೀವನವನ್ನು ಮಾಡ್ತಾಯಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಇಲ್ಲಿ ಹಿಂದಿಯನ್ನು ಬಲವಂತವಾಗಿ ಏರುವ ಮುಖೇನ ಕರ್ನಾಟಕಕ್ಕಾಗ್ಬೋದು, ಇತರ ರಾಜ್ಯಗಳಿಗಾಗ್ಬೋದು ಬಲವಂತವಾಗಿ ಹಿಂದಿ ಏರಿಕೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತೊಂದೆಲ್ಲ ಇಲ್ಲಿ ಬೆಳವಣಿಗೆಗಳನ್ನ ತಾವೆಲ್ಲ ಗಮನಿಸ್ತಾ ಬರ್ತಾಯಿದ್ದೀರಾ. ಹಿಂದಿ ಭಾಷಿಕರು ಬಹಳಷ್ಟು ಜನ ಉತ್ತರ ಭಾರತದಿಂದ ಈ ಕಡೆ ಬಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು ಭಾಳಷ್ಟು ಜಾಸ್ತಿ ಕೂಡ ಆಗ್ತಾಯಿದೆ. ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ತೀವ್ರವಾಗಿ ಖಂಡಿಸ್ತಾ